ನಮಸ್ಕಾರ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಪೆಷಲ್ ಏನ್ ಗೊತ್ತಾ, ಈ ಗೇಟ್ನ ಹಿಂಗ್ ತೆಗೆದ್ಬಿಟ್ಟು ನಾನು ಹಿಂಗೆ ಈಚೆ ಹೋಗಿ ಆಮೇಲೆ ಗೇಟ್ನ ಹಿಂಗೆ ಲಾಕ್ ಮಾಡಿ ಹಿಂಗೆ ತಿರುಗಿಸಿದ್ರೆ ಗೈಸ್ ಆಕ್ಚುಲಿ ಪ್ಲಾನ್ ಟ್ರಾಜಿಡಿ ಏನಂದ್ರೆ ಶರತ್ ನಿತ್ಯೇಶ್ ಅವ್ರು ಬಂದಿಲ್ಲ, ಅದಕ್ಕೆ ಇದು ಲೇಟರ್ ಕ್ಲಿಪ್ ಆಗಿರುತ್ತೆ. ಹಿಂಗ ಆರಾಮ ಮರ್ಯಾದೆ ಕೊಟ್ಟಿಲ್ಲ ಬ್ರೋ, ನಾನು ಮರ್ಯಾದೆ ಕೊಟ್ಟಿದ್ದು. ನಮಸ್ಕಾರ ಅಣ್ಣ. ಶರತ್ ನಿತ್ಯೇಶ್ ಇನ್ನೂ ಬಂದಿಲ್ವಲ್ಲ, ಬಂದ್ಮೇಲೆ ಅಡ್ಜಸ್ಟ್ ಆಗ್ಲಿ ಅನ್ಬಿಟ್ಟು ಇವಾಗಲೇ ಬೆಂಚ್ನ ಜಾಯಿನ್ ಮಾಡ್ಬಿಟ್ಟಿದ್ದಾರೆ. ಗೈಸ್ ನಾನು ಇವ್ರು ಇಲ್ಲಿಂದ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಬಟ್ ದೆನ್ ಇವರಿಬ್ರು ಈ ಕಡೆಯಿಂದ ಬಂದವ್ರೆ. ನಿಜೇಶ್ ಮತ್ತೆ ಶರತ್. ಎಷ್ಟು ದೂರ ಆಗುತ್ತಾ? ಆಟೋಲ್ ತಾನೆ ಬಂದೆ. ಪರವಾಗಿಲ್ಲ, ನಿನ್ನ ಈ ಶ್ರಮಕ್ಕೆ ಧನ್ಯವಾದ. ಕಲಿಬೇಕು ಅಂದ್ರೆ ಬೆಂಗಳೂರು ಒಬ್ಬರಾಗ ಬನ್ನಿ, ಪ್ಲೇಟ್ ತಗೊಂಡು ಇಕ್ಬೇಕು ಈ ಕಡೆ. ನೀವು ಚಟ್ನಿ ತಿನ್ನಲ್ಲ? ಚಟ್ನಿ ಬೇಡ ಹೇಳಿ ಮಚ್ಚ, 2 ಚಟ್ನಿ ಬೇಡ, ಮಿಕ್ಕಿದೆಲ್ಲದಕ್ಕೂ ಚಟ್ನಿ ಹಾಕಿ ನೋಡಿ. ಗೈಸ್ ಮಟನ್ ಬಿರಿಯಾನಿ ಏನ್ ಹೇಳಿದ್ರ ಅಮ್ಮ? ಇವಾಗ ನಿಂತು ಇರೋದು ಒಂದೇ ಬೈತಾನೆ, ತಿನ್ನಕ್ ಒಂದೇ ಬೈತಾನೆ ಯೂಸ್ ಮಾಡೋದು, ಮತ್ತೆ ಒಬ್ಬರನ್ನು ಹೇಳ್ಬೇಕು. 2 ಬೈ ಐತೆ. ಕುಷ್ಕ ಬಂದು ಚೋಟು ನಿಂಗೆ ತಗ. ಚೋಟಿಗೆ ಪೀಸ್ ಬೇಕಾದ್ರೆ ನಾವು ಹಾಕೊಂಡು ಇರೋದು. ಓಕೆ, ಇವ್ರಿಗೋಸ್ಕರ ಎಲ್ಲ ನಾನು ಪ್ಲೇಟ್ ಹೇಳಿ ಇವಾಗ. 2 hours later. ಯಾರು ಬೆಲ್ಟ್ ಬೆಲ್ಟ್ ಹೊಡೆಯೋದು? ಅದಾದ್ಮೇಲೆ ನೋಡೋಣ ಹೆಂಗಿದವ್ರ. ಚೆನ್ನಾಗಿತ್ತು. Many hours later. ಗೈಸ್ ಚೋಟು ಮರಿ ಈ ಕಡೆ ಏನಂದ್ರೆ ಇದಕ್ಕೆ ಥ್ರೆಡ್ ಮಿಲ್ ಅಲ್ಲಿ ವಾಕ್ ಮಾಡ್ತಾ ಇದ್ದಾಳೆ. ಇವಾಗ ನಾವು 1 ಇನ್ಕ್ರೀಸ್ ಮಾಡ್ತೀವಿ. ಇನ್ನೂ ಬೇಕು ಸ್ಪೀಡ್, ಇನ್ನೂ ಬೇಕು, ಏನೋ ಬೇಕು, ಸ್ಪೀಡ್ ಆಗಿಲ್ಲ ಇನ್ನು ಬೇಕು, ಏನೋ ಬೇಕು. ಹೌದಾ? ಹಂಗ ಸ್ಟಾರ್ಟ್ ಕೊಡು. ಅಂದ್ರೆ ಎಲ್ಲಿ ಐತದ ಸ್ಲೋ ಆಗೋಯ್ತಲ್ಲ. ನಡಿ ಇವಾಗ ಬಂದ್ರೆ ತಾನೇ ನಡೆಯುತ್ತೆ. ಏನ್ ಇದು ಸ್ಪೀಡೇ ಇಲ್ಲ. ಬ್ರೂಸ್ಲಿ ಪ್ರೇಮ್ಗೆ ಸಿಗ್ನಿರ್ಲಂತೆ. ಹೌದು, ಅದೇ ತರ ಆ ರೇಂಜ್ಗೆ ಮಾಡ್ತೀನ. ಕಣ್ಣು ಮುಚ್ಕೊಂಡು ನೋಡಿ ಅಣ್ಣ, ನೋಡಿ. ಓಕೆ, ನೋಟಿಸೇ ಮಾಡಿಲ್ಲ ಚಟ. ಅಷ್ಟೇ, ಆಗೋಯ್ತು. ಕೂಲ್ಡರ್. ಯಾರೋ ಇದು, ನಿಮ್ಗೆ ಬೇರೆ ಐಡಿಯಾ ಇಲ್ಲ? ಬೈಲಿ ಟ್ರೈ ಕೊಡಿ ಬ್ರೋ. ಹೊಡೀರಿ ಬ್ರೋ ಒಂದು. ನಿತ್ಯೇಶ್ ಹೆಂಗ್ ಹೊಡಿಯೋದು ನಂಗೆ ಕೊಡಿ ನಿಮಿಷ ನೋಡೋಣ. ಇಲ್ಲಿಗೆ ಹೋಗುತ್ತೆ, ಹಿಂಗ್ ಬರುತ್ತೆ, ಎಲ್ಲೇ ಬೀಳುತ್ತೆ. ಇದೊಂದು ಟ್ರೈ ಮಾಡು. ಬ್ರೋ ಮೇಲ್ಬಿಟ್ಟು ನೋವಿಲ್ಲ, ಅದು ಮೇಲ್ಬಿಟ್ಟು ನಾನು ಟ್ರೈ ಹೊಡೆದ್ರು ಸ್ಕೀಮ್ ಹಾಕೊಂಡು ಹೊಡಿಬೇಕು ಬ್ರೋ. ಇದ್ರಲ್ಲಿ ನೋಡಿಲ್ಲ, ರಬ್ಬರ್ ಅಲ್ಲಿ ಬೀಳಲ್ಲ ಅನ್ಸುತ್ತೆ, ಲೆದರ್ ಬೇಜಾರ ಬಿಡುತ್ತೆ. ಚೆಕ್ ಮಾಡ್ಕೊತ ಬ್ರೋ. ದೇವ್ರೊಂದು ಕಮ್ಮಿ ಐತಲ್ಲ ಬ್ರೋ. ಓ ಧಮಾರ್. ಇನ್ನು ಜೋರಾಗಿ ಬ್ರೋ, ಜೋರಾಗಿ ಇನ್ನು ನೋವಾಗ್ತಾ ಇಲ್ಲ ಬ್ರೋ. ನೀವು ಯಾವ ಪ್ಯಾಂಟ್ ಹಾಕೊಂಡಿರೋದು? ಈ ಪ್ಯಾಂಟ್ ಹಾಕೊಂಡ್ ಮಾಡ್ರೆ ಯಾವ್ದು ಸ್ಪೋರ್ಟ್ಸ್ ಪ್ಯಾಂಟ್ ಹಾಕೊಂಡು ಹುಷಾರು ಹೊಡಿತಿರ್ಬೇಕಾರೆ ಈ ಕಡೆ ವಿಡಿಯೋ ಮಾಡಕ್ ಮಾತಾಡ್ತಾರೆ. ಅಲ್ಲಿ ನೋಡಿದ್ರೆ ರೆಡಿನಾ ಬ್ರೋ? ಒಡ್ಸ್ಕೊಳ್ಳೋದಂತೂ ಪಕ್ಕಾನೆ. ಅಳೋದ್ ಫಿಕ್ಸ್, ನಗೋದ್ ಫಿಕ್ಸ್, ಒಡ್ಸ್ಕೊಳ್ಳೋದ್ ಫಿಕ್ಸ್.
ಫಿಕ್ಸ್ ಹೊಡ್ಸ್ಕೊಳ್ಳೋದಂತೂ ಫಿಕ್ಸ್ ಏನಂತ್ಯ ಫಿಕ್ಸ್ ಹೋಗಿ ಫಿಕ್ಸ್ ಆಯ್ತು, ಆಮೇಲೆ ಫಿಟ್ಸ್ ಆಯ್ತು. ನಾವು ನಾಳೆ ಮಾಡೋದು ಅಂತ ಫಿಕ್ಸು. Early the next morning. ನಮಸ್ಕಾರ ಪೀಪಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇಲ್ಲ ಎಜುಕೇಶನ್ ಇಲ್ಲ, ಕಾಬಾ ಇಲ್ಲ, ಕಾಬಾ ಚರ್ಚ್ ಇಲ್ಲ. ಎಲ್ಲ ಗುಡ್ ಮಾರ್ನಿಂಗ್. ಸೊ ಇವಾಗ ಸಂಜೆ ಮನೇಲಿದ್ದೀನಿ. ಎಲ್ಲ ಮೇಲ್ಗಡೆ ರೆಡಿ ಆಗ್ತಿದ್ದಾರೆ. ನಾನಿವಾಗ ನಮ್ಮ ಮನೆಗೆ ಹೋಗಿ ರೆಡಿ ಆಗಬೇಕು ಅಂತ ಆಗಿ ನಮ್ಮ ಮನೆಗೆ ಹೊರಟಿದ್ದೀನಿ. ಇರೋ ಪ್ರಾಬ್ಲಮ್ ಅಂದ್ರೆ ಈ ನಾಯಿ ಒಂದೇ. ಅಜ್ಜಿ ನೀವು ನೋಡಿದ್ದಲ್ಲ, ಅಲ್ಲೇ ಕೂತವ್ ನೋಡಿ ನಾಯಿ. ಇವಾಗ ನಾನು ಈಚೆ ಹೋದ್ರೆ ಅಲ್ಲಿ ಅಡ್ಡು ಗೇಟ್ ಬೇರೆ ಲಾಕ್ ಆಗ್ಬಿಟ್ಟೈತೆ. ನೋಡಿಲ್ಲ ಇನ್ನೂ ಇವನು ಮೇಲ್ಗಡೆಯಿಂದ ಅವ್ರನ್ನ ಕರ್ಕೊಂಡು ಬರ್ಬೇಕು. ಈ ನಾಯಿ ನಾನು ಏನು ಮಾಡಿಲ್ಲ, ಆದ್ರೂ ಕೋಪ ಜಾಸ್ತಿ ಇದಕ್ಕೆ. ಸಂಧ್ಯಾ ನಾಯಿ ಓಪನ್ ಆಗೈತೆ, ಈಚೆ ಕೂತೈತೆ ಆರಾಮಾಗಿ. ನನಗೆ ಭಯ ಜಾಸ್ತಿ. ಸಂಧ್ಯಾ ನೋಡು ಇನ್ನೇನು ಅನ್ಬೇಕು? ಇನ್ನೇನ್ ಏಯೋ ಎಲ್ಲಿ ಅಲ್ಲ ಸಂಧ್ಯಾ ಕೇಳ ಬಮ್ಮ. ಇವಾಗ ನಾಯಿ ಸ್ವಲ್ಪ ರಿಲೀಫ್ ಕೊಡು ಬಮ್ಮ. ನನಗೆ ನಾವೆಲ್ಲ ಯಾಕೆ ಇವಾಗ ಚೋಟು ನೋಡಿ, ಇವಾಗ ನಿಂಗೆ ಟೈಮ್ ಆಗ್ತಿರೋದು. ಎಲ್ಲ ರೆಡಿ ಆಗ್ಬೇಕು. ಬ್ರೋ ಟೈಮ್ ಆಗ್ತಲ್ಲ ಅವರು ಇಲ್ಲಿ ನೋಡು ಕೇಳ ನಾಯಿ ಬಿಟ್ಟ ಹೆಲ್ಪ್ ಮಾಡಿದೆ. ಬ್ರಾಡ್ ಆಚೆ ಗೇಟ್ ಓಪನ್ ಮಾಡ್ಬಿಟ್ಟ. ನೇರ ಒಂದ್ ಕಾಲು ಈಚೆ ಹಾಕ್ಬಿಟ್ಟಿರ ಬಂದ್ಬಿಟ್ಟಾರ ನನ್ ಮೇಲೆ ಎಗ್ರಕ್ಕೆ. ಸರಿ ಬಾರೆ, ಏನೋ ಒಂದ್ ಚಿಕ್ಕ ಡೈರಿ ಮೇಲೆ ಈಸ್ಬಿಡ್ತೀನಿ ಬಾರೆ. ಟಾಯ್ ಎಲ್ಲ ಬೇಡ, ಅದು ಇದು ಬರುತ್ತೆ 40 ರೂಪೀಸ್ ಒಂದು. ಅಲ್ಲ ಅವೆಲ್ಲ ಕಾಸ್ಟ್ಲಿ ಆಗಿಲ್ಲ. 40 ರೂಪೀಸ್ ಕಣೋ. 40 ರೂಪೀಸ್ ಬರೋದಿಷ್ಟೇ. 1 ಕೋಟಿ ದುಡಿ ಹಂಗೆ. ಇದು ರೇಷಿಯೋ ನೋಡು. 1 ಕೋಟಿ 40 ರೂಪಾಯಿಗೆ 40 ರೂಪಾಯಿಗೆ ಡೈರಿ ಮಿಲ್ಕ್ ಇಷ್ಟು ದೊಡ್ಡ ಬರ್ತದೆ. ಬೇಡ ನನ್ಗೆ, ನನ್ಗೆ ಐ ನೀಡ್ ಕಿಂಡರ್ ಜಾಯ್, ಪ್ಯಾನ್ ಆಫ್ ಕಿಂಡರ್ ಜಾಯ್. ಡೈರಿ ಮಿಲ್ಕ್ ಬೇಡ ನಿಂಗೆ? ಅವು ಹೇಳ್ತಾರೆ ಅಂತ ಕೇಳ ನೀನು ಮನ್ಸ್ಕನ್ಸಿದ್ದೆ ಹೇಳ ಕಡೆ. ಡೈರಿ ಮಿಲ್ಕ್ ಬೇಡ. ಡೈರಿ ಮಿಲ್ಕ್ ಇಷ್ಟು ಬರ್ತದೆ, ಕಿಂಡರ್ ಜಾಯ್ ಇಷ್ಟೇ ಬರೋದು. ಯಾರಿಲ್ಲ ಮನೇಲಿ ಇವಾಗ, ನಾನು ಅಷ್ಟೇ ತಾತನ ಕರ್ಕೊಂಡು ಹೋಗ್ತೀನಿ. 2 hours later. ಸರಿ ಬಾಮ್ಮ. ಕಿಂಡರ್ ಜಾಯ್ ತಾನೆ ಬ್ರೋ? ಇವ್ರು ಏನ್ ಬ್ರೋ ಇವರು? ನನ್ನ ಕೈಲಿ ಆಯ್ತಾ? ಅಯ್ಯೋ ಅಣ್ಣ, ನಾನು ಎಲ್ಲದಕ್ಕೂ ಲಿಮಿಟ್ ಇರ್ಬೇಕು ಸಂಧ್ಯಾ, ಎಲ್ಲದಕ್ಕೂ ಲಿಮಿಟ್ ಇರ್ಬೇಕು ಸಂಧ್ಯಾ. ಸರಿ ಬಾ ಬಾ ಹೋಗ್ಲಿ. ಈಸ್ಕೊಡ್ತೀನಿ ಭಾರಿ. ನೋಡು ಹಿಂಗ್ ಹೇಳದ್ಮೇಲೆ ಒಪ್ಕೊಂಡೋದ್ ಬರಕ್ಕೆ. ಚೋಟು ಮರಿ ಇನ್ ಫಸ್ಟ್ ನನ್ ಮುಂದೆ ಇರು ನೀನು. ಗೇಟ್ ಅಕಸ್ಮಾತ್ ಏನಾದ್ರು ಲೊಟ್ಟೆ ಬುಸ್ಸೆ ಅದು ಇದು ಅಂತ ಏನಾದ್ರು ಮಾಡ್ದೋ, ಅಯ್ಯೋ ಬಾರಿ. ನಾನು ನಿಜ ಅಂತಿದ್ದೀನಿ, ಇದು ಚಾನಲ್ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ. ಇವಾಗ ನೋಡಿ ಇವಾಗ ನಾನು ನೋಡಿಸ್ತೀನಿ ಎಷ್ಟು ಡೇಂಜರ್ ನಾಯಿ ಅಂದ್ಬಿಟ್ಟು. ನಾ ಫಸ್ಟ್ ಈಚೆ ಎಂಟ್ರ್ ಆಗ್ಬಿಟ್ಟು ಇನ್ನು ಅದೇ ಜೋಶಲ್ಲಿ ಇದ್ದಾರೆ. ನಾನು ಫಸ್ಟ್ ಈಚೆ ಎಂಟ್ರ್ ಆಗ್ಬಿಟ್ಟು ನೋಡ್ತೀನಿ ನನ್ ಯಾವ ತರ ಅಟ್ಯಾಕ್ ಮಾಡಿ ಬರುತ್ತೆ ಅಂದ್ಬಿಟ್ಟು. ಸುಮ್ಮನೆ ಡೌನ್ ಮಾಡ್ತಾ ಇದ್ದೀನಿ ಅಂತ ಅನ್ಸ್ಬಿಡ್ತಲ್ಲ ನಿಮ್ಗೆ. ಒಂದು ಕಿಂಡರ್ ಜಾಯ್ಗೆ ಇಷ್ಟು ಹ್ಯಾಪಿ ಆಗಿದ್ದಾಳೆ. ಜಾಲಿ ಎಲ್ಲ ಜಾಲಿ. Little things makes more happier. ಕಿಂಡರ್ ಜಾಯ್ ಕಾಸ್ಟ್ಲಿ ಬೇರೆ ಹೇಳಂಗೆ. Kinder Joy is just 40 rupees. ನಿನ್ ಯೋಗ್ತಾಗ ಅದಿಲ್ಲ ಅಂದ್ರೆ ನನಗೆ ಇರಿಟೇಟ್ ಮಾಡ್ಬೋದು. ಸರಿ 40 ಕೊಡಿಲ್ಲ ನೋಡೋಣ. 40 rupees ಕೊಡು 40 ಇವಾಗ. ಈಗ ನೀನು ಹೋಗ್ಬೇಕಂದ್ರೆ ಇಲ್ಲ. ಸರಿ ಹೋಗ್ಬೇಕಿರಿ ಅಲ್ಲೇ ಅವನೇ ಇರೋ.
ಫಸ್ಟ್ ಆ ಗೇಟ್ ಓಪನ್ ಮಾಡ, ಗೇಟ್ ಲಾಕ್ ಹಾಕದೆ. ಹೋಗ್ಬೇಕು. ಅಯ್ಯೋ ಕೊಡ್ತೀನಿ, ಗೇಟ್ ಓಪನ್ ಮಾಡಿ. ಎಷ್ಟೊತ್ತು ಮಾತ್ರ ಗೇಟ್ ಓಪನ್ ಮಾಡಕ್ಕೆ? ಅಯ್ಯೋ ಅಯ್ಯೋ, ನಾನು ಯಾರು ಈಚೆ ಹೋಗಿ ಟ್ರೈ ಮಾಡ್ಬಿಟ್ಟಿದ್ರೆ ಅಷ್ಟೇ ಅಲ್ಲ ಹಾಕು. ನಾನು ನಿಮ್ ಡ್ಯಾಡಿನ ಹಾಕಿರ್ತಾರೆ. ಇನ್ನು ಸಂಜೆ ಇರೋದಕ್ಕೆ ನಾದ್ರೆ ಗೊತ್ತಾಯ್ತು. ಏ ಅದು ಕಟ್ಟಾಕಿತ್ತಾಗ ನಂಗೇನ್ ಗೊತ್ತಿತ್ತು, ಕಬಾಬಿಂದ ಕೋಪ ಈ ರೇಂಜಿಗೆ ಇಕ್ಕಂತ ದ್ವೇಷ ಅಂದ್ಬಿಟ್ಟು. ಅಷ್ಟೇ. 1 ಪೀಸ್ ಕಬಾಬ್ ಗೈಸಿದಕ್ಕೆಲ್ಲ ರೀಸನ್. 1 ಪೀಸ್ ಕಬಾಬು ಮೂಳೆ ಅಂತೀರ ಪೀಸ್ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಅದ್ರ ಬೇರೆ ಸ್ಟೋರಿ ಐತೆ, ನೀವು ಹೇಳು ಅಂದ್ರೆ ಹೇಳ್ತೀನಿ. ಸೆಕೆಂಡ್ ಫ್ಲೋರ್ ಹೋಗೋಣ, ಓಪನ್ ಮಾಡಿದ್ರೆ ಬರುತ್ತೆ ಒಳಗಡೆ. ನೀನ್ ನನ್ಗನ್ಸಾಗ ದೂರ ಇರುತ್ತೆ ಇವಾಗ. ನಿಂಗೆ ನಾಯಿ ಅಂದ್ರೆ ಭಯನಾ ಚುಟ್ಟು? ನಂಗೆ ಇದ ನಾಯಿ ಅಂದ್ರೆ ಭಯ, ನಂಗೆ ಚಿಕ್ಕ ಚಿಕ್ಕ ನಾಯಿ ಅಂದ್ರೆ ಭಯ ಇಲ್ಲ. ನನಗೂ ಚಿಕ್ಕ ನಾಯಿ ಕಚ್ಚೋದಿಲ್ಲ. ಸೊ ಇವಾಗ ಫೈನಲ್ ಟೆಸ್ಟ್ ಮಾಡೋಣ. ನೋಡಿದೆ, ಒಂದ್ ಕೆಲಸ ಮಾಡು, ನೀನ್ ಈ ಬಟನ್ ರೆಡಿ ಮಾಡಿ ಕಣೀರೋ, ಆಯ್ತಾ? ಕೇಳಿಸ್ತೆ, ಒಂದ್ ಟ್ರೈ ಮಾಡೋಣ. ಸಂಜೆ ಅಲ್ಲೇ ಇರ್ತಾಳೆ, ಸಂಜೆ ಅಲ್ಲೇ ಇರ್ತಾಳೆ. ಹಾ, ಎಲ್ಲಿ ನಾಯಿ? ಏ ಅಲ್ಲೇ ಐತಲ್ಲ. ಓ, ಇದು ಓಪನ್ ಮಾಡಿ ಕಣಿರೋ. ಎರಡಾಗಿ ಅವರಿಯೋ ಆರಾಮ. ಇವಾಗ ನಿಮಿಷ ಇದೇನು ಮಾಡಲ್ಲ ಅನ್ಸ್ತಿದೆ, ಸ್ವಲ್ಪ ಸೈಲೆಂಟ್ ಆಗೈತೆ. ಚಿಕ್ಕ ಟ್ರೈ ಕೊಟ್ಬೋಣ, ಒಂದು ಟ್ರೈ ಕೊಡ್ ನೀರು. ಎರಡಾಗಿ ಅವರಿಯೋ ಹಂಗೆ ಕೈ ಕಂಡಿರೋ, ನನ್ನ ಬಿಡ್ಬೇಡ, ಹಿಂಗೆ ಲಾಕ್ ಹಾಕೊಂಡಿರೋ, ಆಯ್ತಾ? ಓಕೆ, ಇನ್ನು ಸ್ವಲ್ಪ ಮುಂದೆ ಬಾ ನೀನು. ಏ ನಾನು ಈ ಕಡೆ ಇಕ್ಕಂಡು ನಿನ್ ಕೈ. ಹಾ ಅಪ್ಪ, ಏನು ಮಾಡ್ತಾ ಇಲ್ಲ. ಯಾಕೆ ಇವ್ನು ಸೈಲೆಂಟ್ ಆಗವನೆ? ಐ ಥಿಂಕ್ ನಾವ್ ಈ ಕಡೆ ಈಚೆ ಬಂದ್ಮೇಲೆ ಅಟ್ಯಾಕ್ ಮಾಡೋಣ ಅಂತ ಪ್ಲಾನ್ ಆಗ್ತಾ ಇರ್ಬೇಕು. ಏ ಇಲ್ಲ, ಏನ್ ಬರ್ತಾ ಇಲ್ಲ. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಏ ಅವ್ನು ಬಾಬು, ನೀನ್ ಲಿಫ್ಟ್ ಒಳಗಡೆ ಬಾ, ಚೆಕ್ ಮಾಡೋಣ. ಆಮೇಲೆ ಬಾಬು ಅಂತಾನೆ ಇಲ್ಲ. ಬೂಬು ಏನ್ ಮಾಡಲ್ಲ, ಬೂಬುನ್ ಮುಟ್ಬಿಟ್ಟು ಅವ್ನು ಇನ್ನೂ ಹುರ್ಕೊಂಡ್ಬಿಡ್ತಾನೆ. ಏ ಸುಮ್ಮನೆ ಇದ್ದಂಗೈತೆ, ಬಾ 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 ಬಾ. ಇವಾಗ ಸಂಜೆ ಏನ್ ಮಾಡಲ್ಲ ಅನ್ಕೊಂತೀನಿ. ಬಾ ಜೊತೆಲಿ ಬಾ. ಹಂಗೆ ಇಲ್ಲ, ನಿನ್ ಜೊತೆ ನೋಡ, ಇಲ್ಲೇ ಇರೋ, ಆಯ್ತಾ? ನೋಡ್ಲಿ, ನೀನ್ ಏನ್ ಮಾಡು ಅಂದ್ರ ಈ ಬಟನ್ ಇವೆರಡು ರೆಡಿ ಮಾಡಿಕೊಂಡಿರು, ಆಯ್ತಾ? ಓಪನ್ ಮಾಡಕ್ ಇದು, ಕ್ಲೋಸ್ ಮಾಡಕ್ ಇದು. ಓಪನ್ ಆಗೈತೆ, ಪ್ರೆಸ್ ಮಾಡಿ ಇಟ್ಕೊಂಡಿರು. ಆ ಕಡೆ ಏನಾದ್ರು ಸಿಗ್ನಲ್ ಕೊಡ್ತೀನಲ್ಲ, ಸಡನ್ ಆಗಿ ರಿಂಗ್ ಓದ್ತಾ ಇರು, ಆಯ್ತಾ? ರೆಡಿ? ಹಂಗೆ ಇಟ್ಕೊಂಡಿರು. ಸರಿ ಬರ. ಏಯ್ ಈ ಕಡೆಯಿಂದ ಲಾಕ್ ಹಾಕೋಣ. ಈ ಕಡೆ ಇದು ಬೀಗ ಹಾಕವ್ರ ಲಾಕರು. ಲಾಕರ್ ಏನಾಕಿಲ್ಲ ತಾನೆ? Few minutes later. ಸೊ ಫೈನಲಿ ಗೇಟ್ ಒಂದು ಓಪನ್ ಐತೆ ಗೈಸ್. ಸಂಜೆ ಇರೋದಕ್ಕೆ ಇವನು ಬಂದಿಲ್ಲ ಅನಿಸ್ತೈತೆ ಹತ್ರ. ಇಷ್ಟೊತ್ತಾಗಲೇ ಇವ್ನು ಬರ್ಬೇಕಾಗಿತ್ತು, ನಾನು ಮುಂದೆ ಬಂದ್ಬಿಟ್ಟು ನಂಗೆ ಗುರುಗುರು ಅನ್ಬೇಕಾಗಿತ್ತು. ಇವನ್ ಯಾಕೆ ಸೈಲೆಂಟ್ ಆಗೋನು ಅಂತ ಗೊತ್ತಾಗ್ತಿಲ್ಲ. ಒಂದು ಕೆಲಸ ಮಾಡು, ಇನ್ನು ಹಂಗೆ ಒಳಗಡೆ ಹೋಗು ನೋಡು. ಹಿಡ್ಕ ಹಂಗೆ ಒಳಗಡೆ ಹೋಗು. ಅದಾವತ್ತೆ ನೋವು. ಅದು ಏನು ಕಿಂಡ್ರ್ ಜಾಯ್ 40 ರೂಪಾಯಿ. ಅದಿಲ್ಲಿ ಬೇಕ್ರಿ ಸಿಗುತ್ತೆ, ಒಂದು ಬೇಕ್ರಿ ಇದೆ. ಬರ್ಬೇಕಾರೆ ತಗೊಂಡ್ ಬರ್ತೀನಿ. ಹಂಗೆ ಹೋಗ್ಬಿಟ್ಟು ಲಿಫ್ಟ್ ಹತ್ರ ನಿಂತ್ಕೊಂಡಿರೋ, ಹಂಗೆ ನೋಡೋಣ ನಾ ಹೆಂಗ್ ರಿಯಾಕ್ಟ್ ಮಾಡ್ತದ. ಡಾಗಿ ಹೋಗೇ ಬಿಟ್ರೆ ರುಚಿ ಇವರು. ಬೂಬು ಈಚೆ ಬತ್ತೀಯಾ? ಸೊ ಇವಾಗ ಬೂಬು ನೀಚೆ ಬಿಟ್ಟಿದ್ದೀನಿ. ಬೂಬು ನನ್ನ ಫೇವರಲ್ಲಿ ಇರ್ತಾನೆ. ಬೂಬು ಅಯ್ಯೋ ಅವನಿಗೆ ಇದು ಬೇರೆ ಆಗೋಗೈತಲ್ಲ ಕಾಲು. ಗುಡ್ ಬಾಯ್. ಓಕೆ ಬೈ. ಏನೋ ಆಗೋಯ್ತು ನಿಮಗೆ. ಇವತ್ತು ಸೈಲೆಂಟ್ ಆಗೋನೆ. ಜನರಲ್ ಆಗಲಿ ನಾರ್ಮಲ್ ಆಗಿದ್ದಾಗ
ಚೆನ್ನಾಗಿ ಗುದ್ದಾಡ್ತಾ ಇದ್ದ. ಅಯ್ಯೋ ಅಯ್ಯೋ ಗಾಡಿನೂ ಒಳಗಡೆನೇ ಐತಲ್ಲ ಅದು. ಬಂದ 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 ಗುಡ್ ಬೈ. ಈಚೆ ಹೋದ. ನಾನಿವಾಗ ಅವನ ಆ ಕಡೆ ಆರಾಮಾಗಿ ಸುಸು ಮಾಡ್ತಾವೆ. ಗಾಡಿ ತಗೊಂಡೋಗ್ಬೇಕು. ಈ ಗಾಡಿ ಇನ್ನೇನು ಸ್ಟಾರ್ಟ್ ಮಾಡಿ ಈಚೆ ತಗೊಂಡೋಗೋಣ ಅನ್ನೋ ಅಷ್ಟರಲ್ಲಿ ಮನೆಯಿಂದ ಕಾಲ್ ಬಂತು. ಏನು ಮ್ಯಾಟ್ರು ಅಂದರೆ ಮನೇಲಿ ಯಾರೂ ಇಲ್ಲ, ರೆಡಿ ಆಗ್ಬೇಕಂದ್ರೆ ಇಲ್ಲೇ ರೆಡಿ ಆಗಬೇಕು, ಈಚೆ ಹೋಗಂಗೆ ಇಲ್ಲ. ನಾನು ಲೆಕ್ಕಕ್ಕೆ ಈಚೆ ಹೋಗ್ತಾ ಇಲ್ಲ ಅಂತಾನೆ ಅರ್ಥ. ಸೊ ಇವಾಗ ನಾನು ಈಚೆ ಹೋಗ್ತಾ ಇಲ್ಲ ಅಂದರೆ ಸಂಜೆ ಕೇಳ್ದಂಗೆ ಕಿಂಟ್ರ್ ಜೈ ತಗೊಂಡು ಕೊಡಂಗೆ ಇಲ್ಲ, ಯಾಕಂದ್ರೆ ನಾನು ಈಚೆ ಹೋಗ್ತಾ ಇಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಅದು ನೀವು ಹೇಳ್ತೀನಿ ಸಂಜೆ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಸೊ ನಿಮ್ಗೆ ಗೊತ್ತಾಗಬೇಕಷ್ಟೇ. ನಾನು ಈಚೆ ಹೋಗ್ತಾ ಇಲ್ಲ, ಕಿಂಟ್ರ್ ಜೈ ತಗೊಂಡು ಬರ್ತಾ ಇಲ್ಲ. ಬಿಕಾಸ್ ಅಗ್ರಿಮೆಂಟ್ ಆಗಿರೋದು ಸಂಜೆ ನನಗೆ ಈಚೆ ಹೋಗೋ ಹಾಗೆ ನಾನೇನಾದ್ರು ಮನೆಗೆ ಹೋಗಿ ಸಂಜೆ ಹೆಲ್ಪ್ ಮಾಡಿದ್ರೆ ಕಿಂಟ್ರ್ ಜೈ ತಗೊಂಡು ಬರ್ತೀನಿ ಅಂತ. ನಾನು ಮನೆಗೆ ಹೋಗ್ತಾ ಇಲ್ಲ, ಕಿಂಟ್ರ್ ಜೈ ತಗೊಂಡು ಬರ್ತಾ ಇಲ್ಲ ಅಷ್ಟೇ. ಇವಾಗ ಕೇಳ್ದಂಗೆ ನೀವೇ ಸಪೋರ್ಟಿವ್ ಹೇಳ್ಬೇಕು. ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿಲ್ ಸುತ್ಕೊಂಡು ಹೋಗ. ನೋಡಿ ಇವಾಗ ಲೆಕ್ಕಕ್ಕೆ ನೀವೆಲ್ಲರಿಗೂ ಗೊತ್ತೋ, ನಮಗೂ ಗೊತ್ತೋ, ನಿಮಗೂ ಗೊತ್ತಾಗತ್ತಷ್ಟೇ. ಅರ್ಥ ಮಾಡಿಸೋ ಜವಾಬ್ದಾರಿ ನಿಮ್ದು ಗೈಸ್. ಹೇಳ್ಬೇಕು ಕಮೆಂಟಲ್ಲಿ, ಸೊ ದಟ್ ಅವ್ರಿಗೂ ಸ್ವಲ್ಪ ಅರ್ಥ ಆಗಲಿ. ಹೇಳೋಳು ಸಂಜೆ ನಾಷ್ಟ ಮಾಡ್ತಾ ಇದ್ದ. ಗುಡ್ ನ್ಯೂಸ್ ಗೊತ್ತಾ? ಏನು ಕಿಂಡರ್ ಜಾಯ್ ಇಲ್ಲಿ ಕಿಂಡ್ರು ಜಾಯ್ ತಾನೆ. ಕಿಂಡ್ರು ಜಾಯ್ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಮನೆಗೆ ಹೋದಾಗ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಮನೆಗೆ ಹೋಗಿಲ್ಲ, ಅದಕ್ಕೆ ಕಿಂಡ್ರು ಜಾಯ್ ತಂದಿಲ್ಲ. ಯಾಕೆ ಮನೆಗೆ ಹೋಗಿಲ್ಲಲ್ಲ ನಾನು, ಏನಕ್ಕೆ ಹೋಗಿಲ್ಲ? ಮನೇಲಿ ಯಾರು ಇಲ್ಲ. ಮೈಕು ಕಿಂಡ್ರು ಜಾಯ್ ಕೇಳಿದ್ರು ತರಕ, ಅದಕ್ಕಾದ್ರೂ ಹೋಗ್ಲೇಬೇಕಲ್ಲ. ಅದೇ ನಾನು ನಿನ್ ಯಾಕೆ ತಲೆ ಲದ್ದಿ ಇಟ್ಕೊಂಡಿದ್ಯಾ? ಕೂಲ್ ಡೌನ್. ಅಮ್ಮ ಬರ್ತಾರೆ. ಎಷ್ಟು ಟೈಮ್ ಇವಾಗ? ನಾನು ಒಳ್ಳೊಳ್ಳೆ ಡೇರ್ ಕೊಡ್ತೀನಿ. ನಾವಮ್ಮ 12 ಗಂಟೆ ಹಂಗೆ ಬರ್ತಿರೋ ಕಾಣ್ಬರ್ತೀನಿ. 12 ಗಂಟೆಗೆ ಮಾರ್ಕೆಟ್ ಹೋದ್ರೆ ಅಲ್ಲಿ ಜನನೇ ಇರಲ್ಲ. ಏನ್ ಡೇರ್ ಇಟ್ಕೊಂಡು ಏನ್ ಮಾಡ್ತೀರಾ ನೋಡ್ರಿ. ಸೊ ಇವಾಗ ಹೋಗ್ಬೇಕಾ? ಆದಷ್ಟು ಬೇಗ ಹೋದ್ರೆ ಜನ ಇರ್ತಾರೆ. ಹೇಳ್ರಿ ಶರತ್ ಅವ್ರೆ. 2 ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇದು ಉರಿಸ್ದಂಗೆ ಹೇಳ್ದಂಗ ಅವ್ರ ಇದು ಸಪೋರ್ಟ್ ಮಾಡಿ. 2 2